ಶೃಂಗೇರಿ ಮರುಮತ ಎಣಿಕೆ ವಿವಾದ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಈ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸಂಘರ್ಷ ಜೋರಾಗಿದ್ದು ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದೆ. ಶೃಂಗೇರಿ ಫಲಿತಾಂಶದ ಬಗ್ಗೆ ಸಿಎಂ ಹೇಳಿದಾದರೂ ಏನು, ಇದಕ್ಕೆ ವಿಪಕ್ಷಗಳ ಕೌಂಟರ್ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ವೋಟ್ ಚೋರಿ ಅಲ್ಲ ಡಕಾಯಿತಿ ಎಂದ ಸಿದ್ದರಾಮಯ್ಯ. ಮುಗಿಯದ ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆ ವಿವಾದ. ರಾಜ್ಯ ರಾಜಕೀಯದಲ್ಲಿ ಕಳೆದ 3-4 ದಿನಗಳಿಂದ ಶೃಂಗೇರಿ ಮರುಮತ ಎಣಿಕೆಯದ್ದೇ ಚರ್ಚೆ ಜೋರಾಗಿದೆ. ಇನ್ನು ಈ ವಿಚಾರ ದಿನಕ್ಕೊಂದು ತಿರುವು ಪಡೆದುಕೊಂಡು ಕಾಂಗ್ರೆಸ್ ಬಿಜೆಪಿ ನಡುವೆ ಕೋಲಾಹಲಕ್ಕೆ ಕಾರಣವಾಗಿದೆ. ಬಿಜೆಪಿಯ ಜೀವರಾಜ್ ಗೆಲುವಿನ ವಿಚಾರವಾಗಿ ಕೆಂಡಮಂಡಲವಾಗಿರುವ ಸಿದ್ದರಾಮಯ್ಯ ಇದು ವೋಟ್ ಚೋರಿಯಲ್ಲ, ವೋಟ್ ಡಕಾಯತಿ ಎಂದು ಕಿಡಿಕಾರಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಮಾಜಿ ಶಾಸಕ ಟಿಡಿ ರಾಜೇಗೌಡ, ನನಗೆ ಅನ್ಯಾಯ ಆಗಿದೆ, ಮತಗಳನ್ನ ಇನ್ವ್ಯಾಲಿಡ್ ಮಾಡಿ ಗೆಲುವು ಸಾಧಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನನಗೆ ಅನ್ಯಾಯ ಆಗಿದೆ. 201 ವೋಟ್ಗಳ ಮತದಿಂದ ಗೆದ್ದಂತ ನನ್ನನ್ನು ಸಿಂಧು ಮತಗಳನ್ನು ಅವ್ರು ಮಾರ್ಕ್ ಮಾಡೋಕೆ ಮುಖಾಂತರ ವ್ಯಾಲಿಡ್ ಬ್ಯಾಲೆಟ್ಸ್ ಏನಿತ್ತು ಅದನ್ನು ಇನ್ವ್ಯಾಲಿಡ್ ಬ್ಯಾಲೆಟ್ಸ್ ಅನ್ನು ಮಾಡಿ ಏನು ಇವತ್ತು ಅವ್ರು ಗೆದ್ದರು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇದು ಸಂವಿಧಾನ ಬಾಹಿರ. ಜೊತೆಗೆ ಮುಖಂಡರು ಹೇಳ್ದಂಗೆ ಇದು ವೋಟ್ ಚೋರಿ ಅಲ್ಲ, ವೋಟ್ ಡಕಾಯಿತಿ. ಇದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತದೆ. ಈ ಬಗ್ಗೆ ಏನು ಆ ಚುನಾವಣೆಯ ಅಧಿಕಾರಿಗಳು ನೇಮಕ ಆಗಿದ್ದರು ಅವರೆಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹಾಗಾಗಿ ಆ ವರದಿಗಳು ಕೂಡ ಎಲೆಕ್ಷನ್ ಕಮಿಷನ್ಗೂ ಹೋಗಿದ್ದಾವೆ, ಸರ್ಕಾರ ಮಟ್ಟಕ್ಕೆ ಹೋಗಿದೆ, ನ್ಯಾಯಾಲಯಕ್ಕೂ ಕೂಡ ಅದು ಸಲ್ಲಿಸ್ತಾರೆ ಅನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕಾಂಗ್ರೆಸ್ ನಾಯಕರ ಆರೋಪಗಳ ಬೆನ್ನಲ್ಲೇ ಲೋಕಭವನ ಮೆಟ್ಟಿಲೇರಿರುವ ಬಿಜೆಪಿ ನಾಯಕರು ಮತ ಎಣಿಕೆ ನಂತರ ನಡೆದ ವಿದ್ಯಮಾನಗಳ ಬಗ್ಗೆ ನೇರವಾಗಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಈ ವೇಳೆ ಸಿಎಂ ಡಿಸಿಎಂ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಆರ್ ಅಶೋಕ್, ಜೀವರಾಜ್ ಗೆದ್ದಿದ್ದಾರೆ ಎಂದು ಚುನಾವಣಾ ಆಯೋಗ ಸರ್ಟಿಫಿಕೇಟ್ ಕೊಟ್ಟಿದೆ, ಸಿಎಂಗೂ ಇದೇ ರೀತಿ ಸರ್ಟಿಫಿಕೇಟ್ ಕೊಟ್ಟಿರೋದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಒಂದು ರೀತಿ ಆ ಪದ ಡಕಾಯಿತಿ ಪದ ಉಪಯೋಗ ಮಾಡಿರೋದು, ಅವ್ರನ್ನ ಮರ್ಯಾದೆನ ಅವರೇ ಕಳ್ಕೊಂಬಿಟ್ಟವ್ರು. ಯಾಕೆ ಅವ್ರ ಅಧಿಕಾರಿಗಳ ಮೇಲೇನೆ ಆಪಾದನೆ. ಹಂಗಾರೆ ಇವ್ರ ಆಫೀಸನ್ನು ಹಂಗೇನು, ಹಂಗಾರೆ ಸಿಎಂ ಆಫೀಸಲ್ಲೂ ಹಿಂಗೆ ನಡೀತೈತೆ. ಹಂಗಾರೆ ಅಲ್ಲಿ ಚಿಕ್ಕಮಂಗ್ಳೂರು ಆಫೀಸಲ್ಲಿ ನಡೀತಾ ಇದೆ. ಇವ್ರ ಅಂಡಲ್ಲಿ ಇರುವಂಥ ಒಂದು ಅಧಿಕಾರಿಗಳು, ಇವರೇ ನೇಮಿಸಿರೋ ಅಧಿಕಾರಿಗಳು, ಇವರೇ ಪೋಸ್ಟಿಂಗ್ ಮಾಡಿರೋ ಅಧಿಕಾರಿಗಳು, ಜಾರ್ಜ್ ಅವ್ರ ಉಸ್ತುವಾರಿ, ಅಲ್ಲೇ ಹಿಂಗೆ ನಡೀತೈತೆ ಅಂದ್ರೆ ನಿಮ್ಮ ಸಿಎಂ ಆಫೀಸ್ ಏನು ಗ್ಯಾರಂಟಿ? ಹಂಗಾರೆ ಇಡೀ ಕರ್ನಾಟಕದಲ್ಲ ಎಲ್ಲ ಸರ್ಕಾರಿ ದಾಖಲೆಗಳು ಹಂಗಾರೆ ಟ್ಯಾಂಪರ್ ಆತವ? ಹೇಳಿ. ನೀವು ಬೆತ್ತಲೆ ಆಗೋದ್ರಿ ಇವತ್ತು ಆ ಪದವನ್ನ ಉಪಯೋಗ ಮಾಡಿ. ಒಟ್ಟಿನಲ್ಲಿ ಶೃಂಗೇರಿ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳ ಜಟಾಪಟಿ ಜೋರಾಗಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಸಂಘರ್ಷ ಇನ್ನಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಕಾಣಿಸುತ್ತಿವೆ. ಈ ವಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವೆಲ್ಲ ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.